ದೇವೇಗೌಡ ಜಾಕಿ, ಕುಮಾರಣ್ಣ ಹಾಕಿ, ಎಚ್ ಡಿ ರೇವಣ್ಣ ಅವ್ರು ಹಾಕಿ, ನಮ್ಮೆಲ್ಲರ ಯುವ ನಾಯಕರಾದಂತಹ ನಿಖಿಲ್ ಕುಮಾರಣ್ಣ ಅವ್ರು ಹಾಕಿ, ಜಾತ್ಯತೀತ ಜನತಾ ದಳಕ್ಕೆ, ಜಾತ್ಯತೀತ ಜನತಾ ದಳಕ್ಕೆ, ಜಾತ್ಯತೀತ ಜನತಾ ದಳಕ್ಕೆ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಹಿರಿಯರೇ, ತಾಯಂದ್ರೆ, ನನ್ನ ಯುವಕ ಮಿತ್ರರೇ, ಇವತ್ತು ನನ್ನೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಆಸೀನರಾಗಿದ್ದಾರೆ. ನಿಮ್ಮೆಲ್ಲರ ಹೆಬ್ಬೈಕೆ ನಿಖಿಲ್ ಅಣ್ಣವರನ್ನ ಕರೆಸಬೇಕು, ಇಲ್ಲಿ ಪಕ್ಷದ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದನ್ನ ಮಂಡ್ಯ ಜಿಲ್ಲೆಯ ಹಲವಾರು ವಿಧಾನಸಭಾ ಕ್ಷೇತ್ರದಲ್ಲಿ ಆದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಹಲವಾರು ಕಾರ್ಯಕ್ರಮಗಳ ಒತ್ತಡದಿಂದ ಮುಂದಕ್ಕೆ ಹಾಕೊಂಡೇ ಬಂದ್ಬಿಟ್ವಿ. ಕಳೆದ 10 ತಿಂಗಳಿಂದ ನಮ್ಮ ಸುತ್ತೂರು ಜಯಂತ್ಯೋತ್ಸವ ಮಳವಳ್ಳಿಯಲ್ಲಿ ಆಗಬೇಕು ಅಂತೇಳಿ ನಮ್ಮ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಕಳೆದ ನವೆಂಬರ್ನಲ್ಲಿ ನಾವು ಸುತ್ತೂರಿಗೆ ಜಾತ್ರಾ ಮಹೋತ್ಸವಕ್ಕೆ ಕುಮಾರಣ್ಣ ನೇತೃತ್ವದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಳವಳ್ಳಿಯ ಎಲ್ಲ ಶರಣ ಬಂಧುಗಳು ಕುಮಾರಣ್ಣವರಿಗೆ ಜೋತ್ ಬಿದ್ದು, ನೀವು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವ್ರನ್ನ ಒಪ್ಪಿಸಬೇಕು, ಜಯಂತ್ಯೋತ್ಸವ ಮಳವಳ್ಳಿಯಲ್ಲಿ ನಡಿಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಜಾತ್ರಾ ಮಹೋತ್ಸವದಲ್ಲಿ ಮಾಡಿದಂಥ 10 ತಿಂಗಳಿಂದ ಮಾಡಿದಂಥ ಸಂದರ್ಭ, ಕುಮಾರಣ್ಣವರು ಇಲ್ಲಿ ನಮ್ಮ ನಾಯಕರಾದಂಥ ಅಂದಾನಿಯವರು ಕೂತಿದ್ದಾರೆ, ಅವರಿಗೆ ನಮ್ಮ ಹೆಗಲಿಗೆ ಜವಾಬ್ದಾರಿ ಕೊಟ್ಟು ಮಳವಳ್ಳಿನಲ್ಲಿ ಯಾವುದೇ ಒಂದು ಸಣ್ಣ ತೊಂದರೆ ಆಗದಾಗೆ ಆ ಕಾರ್ಯಕ್ರಮ ಆಗಬೇಕು ಅಂತೇಳಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳನ್ನು ಕರೆಸಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅವತ್ತು ಬಹುತೇಕ 2 ದಿನ ಮುಂದಕ್ಕಿತ್ತು ಕಾರ್ಯಕ್ರಮ. ಅದೇನಾಯ್ತೋ ಏನೋ ಗೊತ್ತಿಲ್ಲ, ರಾಷ್ಟ್ರಪತಿಗಳು ಕುಮಾರಣ್ಣವರ ಹುಟ್ಟುಹಬ್ಬದ ದಿನನೇ ನಾನು ಬರ್ತೀನಿ ಅಂತೇಳಿ ಬಂದು ಈ ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯರನ್ನ, ಈ ದೇಶದ ಪ್ರಥಮ ಪ್ರಜೆ ಹುಟ್ಟುಹಬ್ಬದ ಅಭಿನಂದನೆಯನ್ನ ಜಯಂತ್ಯೋತ್ಸವ ಸಲ್ಲಿಸಂಥದ್ದು ಒಂದು ಇತಿಹಾಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಅದಾದ್ಮೇಲೆ ಉಪರಾಷ್ಟ್ರಪತಿಗಳು ಮೇಲ್ಕೋಟೆಗೆ ಬಂದರು. ಇವತ್ತು ಈ ದೇಶದ ಪ್ರಭಾವಿ ಮಂತ್ರಿಗಳು ಮಾಂಡವ್ಯ ಅವರು ನನ್ನ ಗಂಡು ಮೆಟ್ಟಿದ ದುದ್ದ ಹೋಬಳಿಗೆ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಬಂದು ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಕುಮಾರಣ್ಣ ಅವರ ಬಂಧುಗಳಾದಂಥ ನಮ್ಮ ಅಂಗವಿಕಲರ ಆ ಚೇತನಗಳೇನಿದೆ ಅವರಿಗೆ 500ಕ್ಕೂ ಹೆಚ್ಚು ಉಚಿತವಾದಂಥ ಎಲೆಕ್ಟ್ರಿಕ್ ಸೈಕಲ್, ಬೈಸಿಕಲ್, ಸ್ಕೂಟರ್ಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವತ್ತು ಆ ಕಾರ್ಯಕ್ರಮ ನಿಜವಾಗ್ಲೂ ಒಬ್ಬ ತಾಯಿ ಮಗುವಿನ ಸಂಬಂಧದ ರೀತಿ ಕಣ್ತುಂಬಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಯಿತು. ಅದಾದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತು, ನಮ್ಮೆಲ್ಲರ ಆರಾಧ್ಯ ದೈವ ಭೈರವೇಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಮಂದಿರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕುಮಾರಣ್ಣವರ ನೇತೃತ್ವದಲ್ಲಿ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಪ್ರಪಂಚವೇ ಮೆಚ್ಚುವಂತ ರೀತಿಯಲ್ಲಿ ನಾಯಕತ್ವ ರೂಪಿಸ್ಕೊಂಡಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳನ್ನ ಕರೆಸಿ ಆ ಭೈರವೇಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಿದಂಥದ್ದನ್ನ ನಾವೆಲ್ಲರೂ ಮಠದ ಭಕ್ತರಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 10 ತಿಂಗಳಿಂದ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊ ಬಂದಂಥ ಕಾರಣದಿಂದ ಇವತ್ತು ನಮ್ಮ ಪಕ್ಷ ಅಂದ್ರೆ ರೈತರು, ನಮ್ಮ ಪಕ್ಷ ಅಂದ್ರೆ ಬಡವ ಬಲ್ಲಿಗರು, ನಮ್ಮ ಪಕ್ಷ ಅಂದ್ರೆ ಅಲ್ಪಸಂಖ್ಯಾತರ ಮಧ್ಯೆ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು, ನಮ್ಮ ಪಕ್ಷ ಅಂದ್ರೆ ಹಿಂದುಳಿದ ವರ್ಗಗಳನ್ನ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ನಮ್ಮ ಪಕ್ಷ ಅಂದ್ರೆ ಬಹುತೇಕ ಇವತ್ತು ನನ್ನ ಯಾವುದೇ ದಲಿತ ವರ್ಗದ ಎಡಗೈ ಬಲಗೈ ಇರ್ಬೋದು, ಆ ಎಲ್ಲ ವರ್ಗಗಳ ಸಮುದಾಯಗಳನ್ನು ಜಗತ್ತಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ದೇವೇಗೌಡಜಿಯವರ ಕಾಲದಿಂದ ಕುಮಾರಣ್ಣವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕಾರ್ಯಕ್ರಮಗಳನ್ನು ನಾವೆಂದಿಗೂ ಮರೆಯುವಂತಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ
ಸ್ಮರಿಸ್ತಾ ಇದ್ದೇವೆ. ಬಂಧುಗಳೇ, ಈ ದಿನ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಜೊತೆಗೆ ಇವತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ನಿಖಿಲ್ ಕುಮಾರಣ್ಣ ಅವರು ಬಹಳ ವಿಶೇಷವಾದಂಥ ರೀತಿಯಲ್ಲಿ ರಾಜ್ಯದ ಮೂಲೆಯಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇತ್ತಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮ ಒಂದು ವಿಶೇಷತೆ. ಮೊದಲೇ ಆಗಿದ್ರೆ ನಾವು 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರ ಜೊತೆಯಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ 2 ಕಾರ್ಯಕ್ರಮಗಳನ್ನು ನಾವು ಜೊತೆಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಇವತ್ತು ಭವ್ಯವಾದಂಥ ಮೆರವಣಿಗೆಯಲ್ಲಿ ನನ್ನೆಲ್ಲ ಯುವ ಮುಖಂಡರು, ತಾಯಂದರು, ಹಿರಿಯರು, ಈ ರಾಜ್ಯದ ಮುಂದಿನ ಆಶಾಕಿರಣ ಈಗ ತಾನೇ ಬರ್ತಾ ಹೇಳ್ತಾ ಇದ್ರು. ಇವತ್ತೇನು ಮೊನ್ನೆ ನಡೆದಂಥ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸುಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ಮೂಲು ನಿರ್ದೇಶಕರು ಅವರಿಗೆ ಪಕ್ಷದ ಆಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ನಿಖಿಲ್ ಅಣ್ಣ ಅವರ ಅಭಿಮಾನಿಗಳು ವಿಶೇಷವಾಗಿ ಆಹಾರವನ್ನು ನಾವು ಹಾಕಕ್ಕೆ ಅವಕಾಶ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿ ಹೋಗಿ ಆಹಾರವನ್ನು ಮಾಲಾರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಅವರ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ.